ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ್ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ. ಈ ಸಂಚಿಕೆಯಲ್ಲಿ ವಾತವ್ಯಾಧಿ, ಮಹಾವ್ಯಾಧಿ, ಈ ವಾತದ ಸಮಸ್ಯೆಗಳು ಬಂದಾಗ ಸಾಕಷ್ಟು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲದೇ ಇರೋ ಅವಸ್ಥೆ ಆಗೋಗ್ಬಿಡ್ತಾ ಇದೆ. ಆಯುರ್ವೇದದಲ್ಲಿ ಈ ಸ್ಟ್ರೋಕ್ ಹೊಡೆದಿರೋದಿರಲಿ, ಫೇಶಿಯಲ್ ಬೆಲ್ಸ್ ಪ್ಯಾಲ್ಸಿ ಇರಲಿ, ಅಥವಾ ಹೆಮಿಪೇಜಿಯಾ, ಪ್ಯಾರಾಪ್ಲೇಜಿಯಾ, ಸುಮಾರು ವೆರೈಟಿಗಳಿದೆ ವಾತದ ಸಮಸ್ಯೆಗಳು. ಅವೆಲ್ಲ ಆದಾಗ ಏನೇನು ಅಪಥ್ಯಗಳು ಅಂತ ನಾನು ತಿಳಿಸ್ಕೊಡ್ತೀನಿ. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ವಾತದ ಸಮಸ್ಯೆ ಇತ್ತು, ಕಂಪವಾತ, ಕೈ ನಡುಕ ತುಂಬ ಇತ್ತು, ಅಥವಾ ಸ್ಟ್ರೋಕ್ ಆಗಿತ್ತು, ಅಥವಾ ಫೇಶಿಯಲ್ ಬೆಲ್ಸ್ ಪ್ಯಾಲ್ಸಿ ಆಗಿದೆ, ಅಥವಾ ಕೈ ನೋವುಗಳು, ಕಾಲು ನೋವುಗಳೇನಾರ ಇತ್ತು, ಸೊ ಈ ಥರದ್ದು ಎಲ್ಲ ವಾತವ್ಯಾಧಿಗಳು ಅಂತ ನಾವು ಕರಿತೀವಿ. ಈ ವಾತವ್ಯಾಧಿಗಳಲ್ಲಿ ಏನೇನು ತೊಗೊಬಾರ್ದು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದು ಆಯುರ್ವೇದ ಹೇಳೋದು, ಕಾಳುಗಳು ಜಾಸ್ತಿ ಸೇವನೆ ಮಾಡಬಾರ್ದು. ಎಲ್ಲ ಥರದ್ದು ಬೇಳೆಗಳು ಸೇವನೆ ಮಾಡಬಾರ್ದು, ಜಾಸ್ತಿ ಸೇವನೆ ಮಾಡಬಾರ್ದು. ಬೇಳೆ ಇಲ್ಲದೆ ಸಾರಾಗತ್ತಾ, ಸಾಂಬಾರಾಗತ್ತಾ? ಸೊ ಆದಷ್ಟು ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಎರಡನೇದು, ಬಟಾಣಿ ಕಮ್ಮಿ ಮಾಡಬೇಕು. ಬಟಾಣಿ ಕೂಡ ಜಾಸ್ತಿ ಮಾಡುತ್ತೆ. ಹೆಸರುಬೇಳೆ ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು, ಅದು ಕೂಡ ವಾತ ಜಾಸ್ತಿ ಮಾಡುತ್ತೆ. ಬಾರ್ಲಿ ಇರಲಿ, ನೇರಳೆ ಹಣ್ಣಿರಲಿ, ಅಡಿಕೆ ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಅಡಿಕೆ ಸೇವನೆ ಮಾಡೋದ್ರಿಂದನೂ ಕೂಡ ವಾತ ಜಾಸ್ತಿ ಆಗುತ್ತೆ. ಕೆಲವರು ಅಡಿಕೆ ತೊಗೊಳೋದು ತುಂಬಾ ಕೂಡ, ಅದೂ ಕೂಡ ಸಮಸ್ಯೆ. ತೆಂಗಿನ ಹಣ್ಣಿನ ಕೊಬ್ಬರ ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಹಾಗಲಕಾಯಿ ಜಾಸ್ತಿ ಸೇವನೆ ಮಾಡಬಾರ್ದು. ತುಂಬ ಅಶೋಧಿತ ನೀರು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಎಲೆಗಳು, ಸೊಪ್ಪುಗಳು ಜಾಸ್ತಿ ಸೇವನೆ ಮಾಡಬಾರ್ದು. ಇದು ಆಯುರ್ವೇದ ಹೇಳುತ್ತೆ. ಸೊಪ್ಪು ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು ವಾತದ ಸಮಸ್ಯೆ ಇರುವಾಗ. ತಣ್ಣೀರು, ಫ್ರಿಜ್ಜಲ್ಲಿರೋ ನೀರು, ತುಂಬ ತಣ್ಣಗಿರೋ ನೀರು ಕೂಡ ಸೇವನೆ ಮಾಡಿದ್ರೆ ವಾತ ಜಾಸ್ತಿ ಆಗುತ್ತೆ ನಿಮ್ಮ ದೇಹದಲ್ಲಿ. ತದ್ವಿರುದ್ಧ ಆಹಾರಗಳು ಜಾಸ್ತಿ ಸೇವನೆ ಮಾಡಕೂಡ್ದು. ಹುಳಿಯಾಗಿರೋ ಹಣ್ಣಿನ ಜ್ಯೂಸ್ಗಳು ಕೂಡ ಜಾಸ್ತಿ ಸೇವನೆ ಮಾಡೋಂಗಿಲ್ಲ. ಒಣಗಿರುವ ಮಾಂಸ, ಮೀನುಗಳು ಜಾಸ್ತಿ ಸೇವನೆ ಮಾಡಬಾರ್ದು. ಒಣಗೋಗಿರೋದು ಅದು ಕೂಡ ಸೇವನೆ ಮಾಡಿದ್ರೆ ನಿಮ್ಮ ವಾತ ಜಾಸ್ತಿ ಆಗುತ್ತೆ. ಜೇನುತುಪ್ಪ ಜಾಸ್ತಿ ಸೇವನೆ ಮಾಡಬೇಡಿ. ಹುಳಿಯಾಗಿರೋ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಬಾರ್ದು. ಚಿಂತೆಗೆ ಒಳಗಾಗಬಾರ್ದು. ಈ ಜಾಸ್ತಿ ಸ್ಟ್ರೋಕ್ಗಳು ಇದೆಲ್ಲ ಈ ಸ್ಟ್ರೆಸ್ ಪೀರಿಯಡ್ಸ್ ಇರೋವಾಗಲೇ ಜಾಸ್ತಿ ಆಗುತ್ತೆ. ಅದನ್ನು ಕೂಡ ಚಿಂತೆಗಳು ಜಾಸ್ತಿ ಮನಸ್ಸಲ್ಲಿ ಇಟ್ಕೊಬಾರ್ದು. ತುಂಬ ರಾತ್ರಿ ಹೊತ್ತು ಎದ್ದಿರೋದು, ಕೂತ್ಕೊಂಡಿರೋದು ಮಾಡಕೂಡ್ದು. ಇದು ಮಾಡೋದ್ರಿಂದ ಕೂಡ ಈ ವಾತವ್ಯಾಧಿಗಳು ಜಾಸ್ತಿ ಆಗುತ್ತೆ. ಮೋಷನ್ಗೆ, ಮೂತ್ರಕ್ಕೆ ಅವಸರ ಆಗಿತ್ತು ಅಂದರೆ ಅದನ್ನು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಕು. ಅದು ತಡೆದು ಹಿಡ್ಕೊಳ್ಳೋದು ಮಾಡಿದ್ರೂ ಕೂಡ ವಾತ ಜಾಸ್ತಿ ಆಗುತ್ತೆ. ವಾಂತಿ ಕೂಡ ಜಾಸ್ತಿ ಆಗಬಾರ್ದು. ತುಂಬ ಜಾಸ್ತಿ ವ್ಯಾಯಾಮ ಕೂಡ ಮಾಡಕೂಡ್ದು. ಇದು ಮಾಡ್ಕೊಳ್ಳೋದ್ರಿಂದನೂ ಕೂಡ ವಾತ ಜಾಸ್ತಿ ಆಗುತ್ತೆ, ವಾತವ್ಯಾಧಿ ಕಾರಣ ಆಗುತ್ತೆ. ಉಪವಾಸ ಜಾಸ್ತಿ ಮಾಡಬಾರ್ದು. ಮೈಥುನನೂ ಕೂಡ ಜಾಸ್ತಿ ಮಾಡಬಾರ್ದು. ಪ್ರಯಾಣ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ. ನಿಮಗೆ ವಾತದ ಸಮಸ್ಯೆ ಇತ್ತು ಅಂದರೆ ವಾತ ಜಾಸ್ತಿ ಆಗುತ್ತೆ ಪ್ರಯಾಣ ಮಾಡೋದ್ರಿಂದ. ತುಂಬ ನಡೆಯೋದು ಕೂಡ ಏನಾಗುತ್ತೆ, ವಾತ ಜಾಸ್ತಿ ಮಾಡುತ್ತೆ. ಏನು ಕೆಲಸ ಇಲ್ಲದೆ ಕೂತ್ಕೊಂಡಿರೋದು ಕೂಡ ಮಾಡಿದ್ರೆ ವಾತ ಜಾಸ್ತಿ ಆಗುತ್ತೆ. ನೋಡಿ, ಈ ವಾತವ್ಯಾಧಿ, ಮಹಾವ್ಯಾಧಿ, ಆಯುರ್ವೇದ ಅದ್ಭುತವಾಗಿರೋ ಬೇರೆ ಬೇರೆ ಥರದ ಎಣ್ಣೆಗಳಿದೆ, ಟ್ರೀಟ್ಮೆಂಟ್ಗಳಿವೆ, ಔಷಧಿಗಳು ಸಾಕಷ್ಟು ವೆರೈಟಿಗಳಿವೆ. ನಮ್ಮ ಪ್ರಾಕ್ಟೀಸಲ್ಲಿ ನಾವು ಈ ಕ್ರಾನಿಕ್ ಡಿಸೀಸಸ್ನ ತುಂಬ ಚೆನ್ನಾಗಿ ರಿವರ್ಸ್ ಮಾಡ್ಬೋದು. ಅದಕ್ಕೆ ತಕ್ಕಂಗೆ ಒಳ್ಳೊಳ್ಳೆ ಔಷಧಿಗಳಿದೆ. ಆಯುರ್ವೇದಿಕ್ ವೈದ್ಯರನ್ನ ಮೀಟ್ ಮಾಡಿ, ಮಾಡರ್ನ್ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರನ್ನೂ ಮೀಟ್ ಮಾಡಿ, ಅವರು ಕೂಡ ಆಯುರ್ವೇದಕ್ಕೆ ಸಜೆಷನ್ಸ್ ಕೊಡ್ತಾರೆ, ರೆಫರಲ್ಸ್ ಕೊಡ್ತಾರೆ. ಪಂಚಕರ್ಮದಿಂದ ಅವೆಲ್ಲ ರಿವರ್ಸ್ ಮಾಡ್ಬೋದು.
ಸೊ ಈ ಸಂಚಿಕೆಯಲ್ಲಿ ನಾನು ಕಂಪ್ಲೀಟಾಗಿ ಅಪತ್ಯಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ವಾತವ್ಯಾಧಿಯಲ್ಲಿ. ಮುಂದಿನ ಸಂಚಿಕೆಯಲ್ಲಿ ವಾತವ್ಯಾಧಿಯಲ್ಲಿ ಏನೇನು ಪದಾರ್ಥಗಳ ಸೇವನೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.